शुरू भारत की अनादि सांस्कृतिक चेतना का केंद्र रहा। यहाँ के मंदिर, यहाँ की परंपराएं और उत्सव, मैसूरू का दशहरा, यहाँ के भव्य महल, इसका संगीत और साहित्य, भारत की विरासत इस शहर के कण कण में रची बसी है। और ये देखकर बहुत संतोष मिलता है। इस शहर ने इस विरासत को उसी कुशलता से सहेजा भी है, संवारा भी है। श्री रामकृष्ण आश्रम और स्वामी विवेकानंद जी की स्मृतियां ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ನಮ್ಮ ಕನ್ನಡ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಯೊಳಗೂ ಹರಡಿರೋ ಒಂದು ಗಟ್ಟಿಯಾದ ಪದ ಅಂತಲೇ ಹೇಳ್ಬೋದು. ಯಾರಿಂದನೂ ಕೂಡ ಅಳಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಮ್ಮ ಕರ್ನಾಟಕದೊಳಗೆ ಏನಪ್ಪ ಅಂತಂದ್ರೆ ಎಂತಹ ಜನ ಅದಾರಪ್ಪ ಅಂತಂದ್ರೆ ಅವ್ರನ್ನ ಕೈ ತುಂಬಿ ಬರ್ರಿ ಅಂತಲೇ ಹೇಳ್ತೀವಿ ನಾವು. ಅವ್ರನ್ನ ಅಷ್ಟು ಅಭಿಮಾನದಿಂದ ಅಷ್ಟು ಪ್ರೀತಿಯಿಂದ ಕಾಣ್ತೀವಿ ನಾವು. ಸೊ ನಮ್ಮ ಕರ್ನಾಟಕದಲ್ಲಿರೋ ಕನ್ನಡ ಭಾಷೆ, ಕನ್ನಡಿಗರು ಎಂತಹ ಒಳ್ಳೆ ಸ್ಥಾನ ಐತಪ್ಪ ಅಂತಂದ್ರೆ ನಿಜವಾಗ್ಲೂ. ಆದರೆ ಎಲ್ಲೋ ಒಂದು ಕಡೆ ಅವರೇ ತಮ್ಮ ಒಂದು ಗೌರವವನ್ನು ಕೆಳಗಿಳಿಸ್ಕೊಂಡ್ರಿ. ಆಂಗ್ಲ ಭಾಷೆಯನ್ನು ಜೊತೆ ಇಟ್ಕೊಂಡು, ಹಿಂದಿ ಭಾಷೆಯನ್ನು ಜೊತೆ ಇಟ್ಕೊಂಡು ಬಳಕೆಯಾಗಬೇಕು. ಹಾಗಂತ ಕನ್ನಡವನ್ನೇ ಮರೆಯುವಷ್ಟು ಬಳಕೆಯಾಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನು ಯಾಕೆ ಕನ್ನಡವನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೋದಿಯವ್ರ ಬಾಯಿ ಒಳಗೆ ಕರ್ನಾಟಕದ ರಾಮಾಯಣ ವಾಲ್ಮೀಕಿಯನ್ನು ಬರೆದಂತಹ ವಾಲ್ಮೀಕಿಯನ್ನು ನೆನೆಸ್ಕೊಂತಾರವರು ಒಂದು ಅಧಿವೇಶನದೊಳಗೆ. भारत की अनादि सांस्कृतिक चेतना का केंद्र रहा। यहाँ के मंदिर, यहाँ की परंपराएं और उत्सव, मैसूरू का दशहरा, यहाँ के भव्य महल, इसका संगीत और साहित्य, भारत की विरासत इस शहर के कण कण में रची बसी है। और ये देखकर बहुत संतोष मिलता है। इस शहर ने इस विरासत को उसी कुशलता से सहेजा भी है, संवारा भी है। श्री रामकृष्ण आश्रम और स्वामी विवेकानंद जी की स्मृतियां भी मैसूरू की विरासत का ही एक समृद्ध हिस्सा है। ರಾಮಾಯಣವನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ರಾಮಾಯಣದ ಬಗ್ಗೆ ಅವರಿಗಿರೋ ಒಂದು ಗೌರವ ನಿಜವಾಗ್ಲೂ ಕೇಳಿದ್ರೆ ಭಾಳ ಖುಷಿ ಆಕೈತ್ರಿ. ಕನ್ನಡದ ಮೇಲೆ, ಕರ್ನಾಟಕದ ಮೇಲೆ ಇರೋ ಅಭಿಮಾನ ಕಂಡು ಭಾಳ ಖುಷಿ ಆಯ್ತು. ಇವಾಗಿರೋ ಬೆಂಗಳೂರೊಳಗೆ, ಈ ಒಂದು ಕರ್ನಾಟಕದೊಳಗೆ ಎಷ್ಟೋ ಜನರು ಕನ್ನಡವನ್ನು ಮಾತಾಡೋಕ್ಕೆ ಹಿಂಜರಿಯಕತ್ತಾರ. ಇಂತಹ ವ್ಯಕ್ತಿಗಳಿಂದನೇ ಅನಿಸ್ತೈತಿ ಕನ್ನಡ ಸಂಘ, ಕರ್ನಾಟಕ ಸಂಘ ಅಂತೇಳಿ ಹುಟ್ಕೊಂತು ಅಂಥೇಳಿ ಭಾಳ ಶೋಕಿ ಮಾಡ್ಕೊಂಡು ಮೆರಿತಿರ್ತಾರಲ್ಲ. ಇಲ್ಲಿದ ಹುಟ್ಟಿ, ಇಲ್ಲಿದ ತಿಂದು, ಇಲ್ಲಿದ ಬೆಳೆದ ಅವ್ರಿಗೆ ಹೊಳ್ಳಪಸ್ ತಿರುಗಿ ನಿಲ್ಲೋಕೆ ಒಬ್ಬ ವ್ಯಕ್ತಿ ಹುಟ್ಕೊತಾರಂಥೇಳಿ ನಿಜವಾಗ್ಲೂ ಕನ್ನಡ ಪರ ಸಂಘಗಳು ಇದಾವಲ್ಲ, ಅವು ಹುಟ್ಟಿ ಭಾಳ ಅಂದ್ರೆ ಭಾಳ ಚಲೋ ಮಾಡ್ಯಾವ. ಸೊ ನಾನು ಯಾಕೆ ಈ ಒಂದು ವಿಷಯ ಹೇಳತ್ತೇನೆಂದ್ರೆ, ಕನ್ನಡವನ್ನು ನಾವು ಎಷ್ಟು ಉಳಿಸ್ತೀವಿ, ನಾವು ಎಷ್ಟು ಬೆಳೆಸ್ತೀವಲ್ಲ ಅಷ್ಟು ಕನ್ನಡ ಬೆಳಿತೈತ್ರಿ. ನಮ್ಮ ಕನ್ನಡ ಮೇಲಿರೋ ಅಭಿಮಾನ, ಗೌರವ ಭಾಳ ಶ್ರೇಷ್ಠತೆಯನ್ನು ಪಡ್ಕೊಂಡೈತಿ. ಅದಕ್ಕೆ ಹೇಳ್ತಾರೆ ಕನ್ನಡ ಅನ್ನೋದು ಪ್ರತಿಯೊಬ್ಬರ ಬಾಯೊಳಗೂ ಅಷ್ಟು ಸುಲಭವಾಗಿ ಬರಂಗಿಲ್ಲ. ಅದು ಬರಬೇಕಂತಂದ್ರೆ ಭಾಳ ಶ್ರಮ ಪಡಬೇಕು, ಭಾಳ ಒಂದು ಫಲವನ್ನು ಪಡ್ಕೊಳ್ಳೋ ಒಂದು ರೀತಿಯೊಳಗೆ ಇರ್ತದೆ. ಈ ಆಂಗ್ಲ ಭಾಷೆ, ಹಿಂದಿ ಭಾಷೆ ಬೇಗ ಬರ್ತದೆ, ಅದನ್ನು ಮಾತಾಡಬಾರ್ದು ಅಂತಲ್ಲ. ಆದರೆ ಕನ್ನಡದ ಒಂದು ಅಭಿಮಾನ ಮನಸ್ಸಲ್ಲಿ, ಮಾತಲ್ಲಿ ಯಾವಾಗಲೂ ಇರಬೇಕ್ರಿ. ಯಾಕಂತಂದ್ರೆ ಕನ್ನಡಕ್ಕೆ ಇರೋವಂಥ ಗತ್ತೆ ಅಂಥದ್ದೈತಿ. ಕೇವಲ ನವೆಂಬರ್ 1 ಬಂದ ತಕ್ಷಣ ಕರ್ನಾಟಕ ರಾಜ್ಯೋತ್ಸವ ಆಚರಿಸೋದಲ್ಲ, ಕನ್ನಡ ಭಾಷೆಯನ್ನು ಮಾತನಾಡೋದಲ್ಲ. ನಮ್ಮ ಜೀವನದ ಪ್ರತಿ ದಿನಗಳಲ್ಲೂ, ಪ್ರತಿ ಕ್ಷಣಗಳಲ್ಲೂ ಕನ್ನಡವನ್ನು ಅಳವಡಿಸ್ಕೋಬೇಕ್ರಿ. ಸೊ ಕನ್ನಡ ಅಭಿಮಾನಿಗಳು ಕರ್ನಾಟಕದಲ್ಲಿ ಹುಟ್ಕೊಂಡು ನಾವು ಇದ್ದೀವಿ, ಇಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಕನ್ನಡಕ್ಕೆ ನಾವು ಎಷ್ಟು ಬೆಲೆ ಕೊಟ್ಟರು ಕಡಿಮೆನೇ ರೀ. ಸೊ ಇವಾಗ ಹೇಳ್ತಿದ್ದೆ ನಾನು, ಮೋದಿಯವರು ಕರ್ನಾಟಕವನ್ನು ಹಾಡಿ ಹೊಗಳಿದ್ದಾರೆ. ಮತ್ತು ಇನ್ನೊಂದು ಏನಂತಾರೆ ಗೊತ್ತಾ, ಅವರು ಕರ್ನಾಟಕ ಕವಿಗಳ ಕೃತಿ ಬರೆದಂತಹ ಕಾದಂಬರಿ ಬರೆದಂಥ ವ್ಯಕ್ತಿಗಳ ಒಂದು ಊರೈತಿ ಇದು, ಕವಿಗಳ ನಾಡೈತಿ ಇದು ಅಂಥೇಳಿ ಹಾಡಿ ಹೊಗಳಿದ್ದಾರೆ. ಶಿಲ್ಪಕಲೆಗಳ ಬೀಡು, ಗಂಧದ ಊರು, ಚಂದದ ನಾಡು ಅಂಥೇಳಿ ಹೇಳಿದ್ದಾರೆ ಇವರು. ಕೇಳಿ ಭಾಳ ಇಂಪಾಗ್ತದಕ್ಕೆ. ಯಾಕಂತಂದ್ರೆ ಅವರಿಗಿರೋವಂಥ ಕನ್ನಡದ ಮೇಲೆ ಅಭಿಮಾನ, ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನು ಹಾಡಿ ಹೊಗಳಿದಾರ್ರಿ ಅವ್ರು. ಅಂದರೆ ನಾವು ಕರ್ನಾಟಕದಲ್ಲಿ ಇದ್ದ ಪ್ರತಿಯೊಬ್ಬ ಕನ್ನಡಿಗೂ ನಿಜವಾಗ್ಲೂ ಭಾಳ ಹೆಮ್ಮೆ ಪಡುವಂತಹ ವಿಷಯ. ಯಾಕಂತಂದರೆ ಕನ್ನಡ ಅಂದರೆ ಯಾರೂ ಕೂಡ ಅಷ್ಟು
ಅಷ್ಟಾಗಿ ಯಾವ ಒಂದು ಸಚಿವರಾಗಿರ್ಬೋದು, ಒಬ್ಬ ಮೇಲ್ಮಟ್ಟಕ್ಕೆ ಹೋದಂತಹ ವ್ಯಕ್ತಿ ಆಗಿರ್ಬೋದು, ಕನ್ನಡವನ್ನು ಮಾತಾಡೋದು ಸ್ವಲ್ಪ ಕಡಿಮೆನೇ. ಯಾಕಂತಂದರೆ ಅಸೆಂಬ್ಲಿಗೆ ಹೋದ್ರಂತೂ ನೋಡ್ರಿ ಹಿಂದಿ ಇರ್ತದೆ, ಬಿಟ್ಟರೆ ಇಂಗ್ಲೀಷ್ ಇರ್ತದೆ, ಅಷ್ಟು ಕನ್ನಡ ಯಾರೂ ಮಾತಾಡಲ್ಲ. ಮಾತಾಡಿದ್ರೆ ಬರೀ ಕನ್ನಡದಲ್ಲೇ ಹೆಚ್ಚಾಗಿ ಕರ್ನಾಟಕದಲ್ಲಿ ಮಾತಾಡ್ತಾರೆ ಹೊರತು ಬೇರೆ ಒಂದು ರಾಜ್ಯಗಳಲ್ಲಿ ಮಾತಾಡೋದು ಭಾಳ ಒಂದು ಕಡಿಮೆ ಅಂತಲೇ ಹೇಳ್ಬೋದು. ಆ ಒಬ್ಬ ವ್ಯಕ್ತಿ ಬೇರೆ ರಾಜ್ಯದಲ್ಲಿ ಹುಟ್ಕೊಂಡು ಕನ್ನಡವನ್ನು ಇಷ್ಟು ಖುಷಿ ಪಡ್ತಾ ಇದ್ದಾರಪ್ಪ ಅಂತಂದ್ರೆ, ಆ ನಮ್ಮ ರಾಮಾಯಣವನ್ನು ಹಾಡಿ ಹೋಳ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿರಿ ನೀವು. ನಮ್ಮ ಕನ್ನಡವನ್ನು ಉಳಿಸ್ಬೇಕ್ರಿ ನಾವು. ಅಂತಹ ಶ್ರೇಷ್ಠ ವ್ಯಕ್ತಿ ಹತ್ರ ಒಳ್ಳೆ ಒಂದು ಉಚ್ಚ ಪದವಿಯಲ್ಲಿರುವಂತಹ ಮೋದಿಯವರು PM ಅವರ ಒಂದು ಮಾತಿನೊಳಗೆ ಈ ಒಂದು ಮಾತಿನ ಗತ್ತು ಐತಪ್ಪ ನಮ್ಮ ಕನ್ನಡದಂತಂದ್ರೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕ್ರಿ. ನಾವೀಗ ಮಾಡ್ತೇವೆ, ಎಲ್ಲರ ಅಂಗಡಿಗೆ ಹೊಂಟ್ರೆ, ಈಗ ಪಾನಿಪುರಿ ಅಂಗಡಿ ಆಗಲಿ ಅಥವಾ ಬೇಲ್ಪುರಿ ಅಂಗಡಿಯವರ, ಈಗ ಮೊಮೋಸ್ ಅಂಗಡಿಯವರ ಹಿಂದಿ ಒಳಗರ ಮಾತಾಡ್ತಾರೆ, ಇಂಗ್ಲೀಷ್ನಾಗರ ಮಾತಾಡ್ತಾರೆ. ನಾವೇನು ಮಾಡ್ತೇವೆ, ಅವ್ರ ಜೊತೆ ಹೋಗ್ಬಿಟ್ಟು ಅದೇ ಭಾಷೆ ಮಾತಾಡೋಕೆ ಚಾಲೂ ಮಾಡ್ತೀವಿ. ಯಾಕ್ರಿ ಅವ್ರು ಇಲ್ಲದರಪ್ಪ ಅಂತಂದ್ರೆ ಸ್ವಲ್ಪ ಪೂರ್ತಿ ಬೇಡ, ನಿಮಗೆ ಹೋಗಿ ದಿನ ಕಲಿಸ್ರಿ ಅನ್ನೋಂಗಿಲ್ಲ. ಒಂದು 2 ಶಬ್ದ ಹೇಳ್ಕೊಡ್ರಲ್ಲ ಕನ್ನಡ ನೀವು. ಅವ್ರ ಭಾಷೆಗೆ ನೀವು ಯಾಕೆ ಹೋಗ್ತೀರಿ? ಬೇಡ ಅಲ್ಲ. ನಾವೀಗ ಇಲ್ಲದೀವಪ್ಪ, ಅವ್ರು ಬಂದು ಇಲ್ಲಿ ದುಡಿಯಾಕತ್ತಾರೆ, ಬೇರೆ ದೇಶದಿಂದ ಬಂದು ಬೇರೆ ಊರಿಂದ ಬಂದು ಇಲ್ಲಿ ದುಡಿಯಾಕತ್ತಾರಂದ್ರೆ ಅವ್ರಿಗೆ ನಾವು ಕನ್ನಡ ಹೇಳ್ಕೊಡ್ಬೇಕ್ರಿ. ಅವ್ರ ಜೊತೆ ನಿಂತು ನಾವು ಮಾಡಿದ್ರೆ ನಮ್ಮ ಕರ್ನಾಟಕವನ್ನು ಯಾವ ದೇಶ ಮಾಡ್ತೀರಿ ನೀವು? ಕರ್ನಾಟಕ ಅಂದರೆ ಕನ್ನಡ ರೀ. ಫಸ್ಟು ಕನ್ನಡವನ್ನು ಚಾಲನೆ ಮಾಡ್ಬೇಕು ನಾವು. ಬೇರೆ ಊರಿಂದ ಬಂದಾನ ಬರಲಿ, ನಾವು ಅವ್ರಿಗೂ ಸ್ವಾಗತ ಮಾಡ್ತೀವಿ. ಕನ್ನಡದ ಅಭಿಮಾನವನ್ನು ತಿಳಿಸ್ಕೊಡ್ರಿ. ನಾವು ಅವ್ರ ಜೊತೆನ ಸೇರ್ಕೊಂಡು ಉಧೋ ಅಂತೇವೆ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಕನ್ನಡ ಅನ್ನೋದು ಭಾಳ ಶ್ರೇಷ್ಠವಾದ ಭಾಷೆ ರೀ. ಅದನ್ನು ಮಾತಾಡೋಕೆ, ಅದನ್ನು ನೋಡೋಕೆ, ನಮ್ಮ ಕರ್ನಾಟಕದ ಶಿಲ್ಪ ಕಲೆಗಳನ್ನು ಒಂಚೂರು ಕಣ್ಣು ಮುಂದೆ ತೊಗೊಂಬರ್ರಿ. ಎಷ್ಟು ಚಂದನೆಯ ಕೆತ್ತನೆ ಐತಿ. ಈ ಯಾವುದು ಬಾದಾಮಿ, ಹಳೆಬೀಡು, ಹಂಪಿ, ಎಷ್ಟೊಂದೆಲ್ಲ ಕೆತ್ತನೆಗಳನ್ನು ಕವಿಗಳು ಮಾಡಿದ್ದಾರೆ. ಇನ್ನು ಕುವೆಂಪು, ದ ರಾ ಬೇಂದ್ರೆ ಅವರು, ಗೋಕಾಕ್ ಅವರು, ವಿಕ್ರು ಗೋಕಾಕ್ ಅವರು, ಗೋಪಾಲಕೃಷ್ಣ ಅಡಿಗ, ಸೊ ಇಂಥವರೆಲ್ಲ ಎಷ್ಟೊಂದೆಲ್ಲ ನಮಗೆ ಕನ್ನಡಕ್ಕೆ ಬಹಳ ಸೊಗಡನ್ನು ತಂದು ಕೊಟ್ಟಿದ್ದಾರೆ. ಸೊ ಇಂತಹ ಕನ್ನಡದ ಮೇಲೆ ನಮಗೆ ಫಸ್ಟ್ ಅಭಿಮಾನ ಇರಬೇಕು. ಈಗ ವಿಚಾರ ಮಾಡಿರಿ ನೀವು, ಕರ್ನಾಟಕದಾಗ ಅದೀರಪ್ಪ ಅಂತಂದ್ರೆ ಯಾವ್ದಾರ ಅಂಗಡಿಗೆ ಆಯ್ತು ಎಲ್ಲರೂ ಹೋದ್ರಾತು ಕನ್ನಡವನ್ನು ಕಲಿಸ್ಕೊಟ್ಟು ಬರ್ರಿ. ಹೆಮ್ಮೆ ಇರ್ತೈತಿ ನಿಮಗೆ ಹೆಮ್ಮೆ ಇರ್ತೈತಿ. ಹೋಗ್ಬಿಟ್ಟು ಅವ್ರ ಜೊತೆ ನಾವು ಹಿಂದಿ ಮಾತಾಡಿದ್ನಿ, ಇಂಗ್ಲೀಷ್ ಮಾತಾಡಿದ್ನಿ ಅನ್ನೋ ಕನ್ನಡವನ್ನು ಹೇಳ್ಕೊಡ್ರಿ. ಹಿಂದಿ ಒಳಗೆ ಹೇಳ್ರಿ ಅವ್ರಿಗೆ, ಈ ಥರ ಐತಿಪ್ಪ ಕನ್ನಡ ವರ್ಡ್, ಕಲಿ ಮಗನ ಕರ್ನಾಟಕದಾಗ ಅದಿ ಅಂತ ಹೇಳಿ. ನಾವು ಅವ್ರ ಜೊತೆಗೆ ಹೋಗಿ ಅದ್ರಂಗೆ ಆಗೋದಲ್ಲ. ನಮ್ಮ ಮನೆಗೆ ಬಂದಾರಪ್ಪ ಅಂದ್ರೆ ನಮ್ಮ ಮನೆತನಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ಮನೆತನಕ್ಕೆ ಆಗುವ ಒಂದು ಹೆಣ್ಣನ್ನು ಹೆಂಗೆ ನಾವು ನಮ್ಮ ಮನೆತನಕ್ಕೆ ಸರಿ ಆಗುವಂಗೆ ನಾವು ಬೆಳೆಸ್ತೀವಲ್ಲ, ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಬಂದಂದ್ರೆ ಇದು ನಮ್ಮ ಮನೆ ಕರ್ನಾಟಕ. ನಮ್ಮ ಕರ್ನಾಟಕದೊಳಗೆ ಹೆಂಗೆ ಒಬ್ಬ ವ್ಯಕ್ತಿ ಬರ್ತಾನಂದ್ರೆ ಈ ರೀತಿ ಇರಬೇಕಪ್ಪ, ನೀನು ಈ ರೀತಿ ಇರಬೇಕಪ್ಪ ಅಂತ ನಾವು ಹೇಳ್ಕೊಡ್ಬೇಕು. ಅಂದಾಗ ಗೊತ್ತಾಕೈತಿ. ಇಲ್ಲಪ್ಪ ಅಂತಂದ್ರೆ ನಮ್ಮದೇ ರಾಜ್ಯ, ನಮ್ಮದೇ ಆಡಳಿತ. ಈಗಂತೂ ಬಿಡ್ರಿ, DK ಶಿವಕುಮಾರ್ ಕಡೆ ಐತಿ ನಮ್ಮ ಕರ್ನಾಟಕದ ಆಡಳಿತ. ಆಯಪ್ಪ ಅಂತೂ ಅವ್ರದ್ದು 12 ಆಗೈತಿ. ಅವರಂತೂ ಯಾವ ವಿಷಯಕ್ಕೂ ತಲೆ ಹಾಕಲ್ಲ. ತಾನಾಯ್ತು ತಮ್ಮದೇ ಇದಾಯ್ತು ಅಂತ ಅನ್ನೋದ್ರಾಗ ಅದಾರ ನೋಡ್ರಿ. ಈ ಒಂದು ಸಿಚುವೇಶನ್ದಾಗ ಅರ್ಥ ಮಾಡ್ಕೊಡ್ರಿ. ಓಟ್ ಹಾಕೋ ಸಂದರ್ಭದೊಳಗೆ ಎಂತಹ ವ್ಯಕ್ತಿನ ನೀವು ಆರಿಸ್ಬೇಕಂತ ಹೇಳಿ ನಿಮ್ಮ ಕಣ್ಣು ಮುಂದೆ ತೆರೆದ ಪುಸ್ತಕ ಆಗಿ ಐತ್ರಿ ನಮ್ಮ ರಾಜ್ಯ. ತಿಳ್ಕೊಂಡು ನೋಡ್ಕೊಂಡು ಓಟ್ ಹಾಕ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಅಮೂಲ್ಯವಾದ ಓಟ್ ಇರ್ತೈತಲ್ಲ, ಯಾವ ವ್ಯಕ್ತಿನ ಗೆಲ್ಸಿರ್ತೈತಲ್ಲ, ಆ ಗೆದ್ದ ವ್ಯಕ್ತಿಯ ಸಹಾಯ ಓಟ್ ಹಾಕ್ದವ್ರಿಗೆ ಸಿಗ್ಬೇಕು. ಆದರೆ ಈಗ ನಾವು ಹೇಳೋಕ್ಕಾಗಂಗಿಲ್ಲ ರೀ. ಯಾಕಂತಂದ್ರೆ ಎಂತಹ ಬಿಡದಿಯೊಳಗೆ ಆಗಿರೋ ಸಿಚುವೇಶನ್ಸ್ ಗೊತ್ತೈತಿ. ಆ ಒಂದು ರೈತರು ಇಷ್ಟು ಉಳ್ಳಾಡಾಕತ್ತಾರೋ, ನಮ್ಮ ಹೊಲ ನಮಗೆ ಬಿಟ್ಟು ಕೊಡ್ರಿ, ನಮ್ಮ ಜಾಗ ನಾವು ಬಿಟ್ಟು ಕೊಡ್ರಿ ಅಂದರು. ಆ DKಶಿಗೆ 1000 ಕೋಟಿ ಆಸ್ತಿ ಇದ್ರೂ ಬಿಡದಿ ಮೇಲೆ ಆಸೆ ಬಿಟ್ಟಿಲ್ಲ. ಇದೇ ನೋಡ್ರಿ. ಸಾಧ್ಯ ಆದ್ರೆ ಒಳ್ಳೆಯದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಕನ್ನಡವನ್ನು ಮಾತಾಡೋಕ್ಕೆ ಬಿಡಬೇಡ್ರಿ. ಆ್ಯಂಡ್ ಮೋದಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋಕ್ಕೆ ನಾನು ಅಂತ್ಯ ಹಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.